ಸ್ನೇಹಿತರೆ ನಮಸ್ಕಾರ. MR ಲರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಿಂದ ಏನು 1965 ಕೆಪಿಟಿಷಲ್ ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ರು. ಅದರ ಒಂದು ಕೌನ್ಸಿಲಿಂಗ್ ಡೇಟ್ ಕೂಡ ಬಿಟ್ಟಿದ್ದಾರೆ ಮತ್ತು ಪ್ಲೇಸನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇನ್ನೂ ಯಾರ್ಯಾರು ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಈಗ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೇಮಕಾತಿ ಸ್ಥಳ ನಿಯುಕ್ತಿಗಾಗಿ ಕೌನ್ಸಿಲಿಂಗ್ ಅಧಿಸೂಚನೆ ಅಂತ. ಇದರಲ್ಲಿ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಸ್ಥಳ ನಿಯುಕ್ತಿಗಾಗಿ ಕೌನ್ಸಿಲಿಂಗ್ ನಡೆಸಿ ನೇಮಕಾತಿ ಆದೇಶ ನೀಡುವ ಬಗ್ಗೆ ಈ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋದರೆ ಕಿರಿಯ ಸ್ಟೇಷನ್ ಪರಿಚಾರಕ KK ಅಂದರೆ ಕಲ್ಯಾಣ ಕರ್ನಾಟಕ ಮತ್ತು ಕಿರಿಯ ಪವರ್ಮ್ಯಾನ್ KK ಅಂದರೆ ಇಲ್ಲಿ ಕಿರಿಯ ಪವರ್ಮ್ಯಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಹೊರಡಿಸಲಾದ ಅಂತಿಮ ಆಯ್ಕೆ ಪಟ್ಟಿ ಅಧಿಸೂಚನೆ. ಸೊ ಕಿರಿಯ ಸ್ಟೇಷನ್ ಪರಿಚಾರಕ NKK ಮತ್ತು ಕಿರಿಯ ಸ್ಟೇಷನ್ ಪವರ್ಮ್ಯಾನ್ NKK ಹುದ್ದೆಗಳಿಗೆ ಹೊರಡಿಸಲಾದ ಅಂತಿಮ ಆಯ್ಕೆ ಪಟ್ಟಿ ಅಧಿಸೂಚನೆ. ಇಲ್ಲಿ ನೋಡ್ತಾ ಹೋಗೋಣ. ಈಗ ನೋಡಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ NKK ಮತ್ತು KK ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಮತ್ತು ಕಿರಿಯ ಪವರ್ಮ್ಯಾನ್ ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಗಳನ್ನು ಕ್ರಮವಾಗಿ ದಿನಾಂಕ 6/8/2025ರಿಂದ 25/8/2025ರಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿರುತ್ತದೆ. ಸೊ ನಾನು ಈ ಒಂದು PDFಗಳ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಇನ್ನೂ ಯಾರ್ಯಾರು ನೋಡ್ಕೊಂಡಿಲ್ಲ ದಯವಿಟ್ಟು ನೋಡ್ಕೊಳ್ಳಿ. ಹಾಗೆ ನೋಡ್ತಾ ಹೋಗಿ, ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಹೊಂದಿ ಎಲ್ಲ ದಾಖಲಾತಿಗಳ ನೈಜತೆ ಅಥವಾ ಸಿಂಧುತ್ವ ಪ್ರಮಾಣಪತ್ರ ಸ್ವೀಕೃತಗೊಂಡಿರುವ ಅಭ್ಯರ್ಥಿಗಳ ವಿವರಗಳನ್ನು ಅನುಬಂಧ 1, 2, 3 ಮತ್ತು 4ರಲ್ಲಿ ತಿಳಿಸಲಾಗಿರುತ್ತದೆ. ಸೊ ಈ ಒಂದು KPTCL ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿ ಒಂದು ಟೆಲಿಗ್ರಾಮ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಜಾಯ್ನ್ ಆಗಿ ಅದರಲ್ಲಿ ಎಲ್ಲ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಆಲ್ರೆಡಿ ಅದರಲ್ಲಿ ಏನಪ್ಪ ಅಂದರೆ 1,000 ಜನ ಜಾಯ್ನಿಂಗ್ ಆಗಿದ್ದಾರೆ. ಅದರಲ್ಲಿ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಅನುಬಂಧ 1, 2, 3 ಮತ್ತು 4ರಲ್ಲಿ ತಿಳಿಸಿರುವ ಅಭ್ಯರ್ಥಿಗಳ ಸ್ಥಳ ನಿಯುಕ್ತಿ ಹಾಗೂ ನೇಮಕಾತಿ ಆದೇಶ ಜಾರಿಗೊಳಿಸಲು ದಿನಾಂಕ 10/12 ಮತ್ತು 11/12/2025ರಂದು ಕೌನ್ಸಿಲಿಂಗ್ ನಡೆಸಲಾಗುತ್ತಿರುವುದರಿಂದ ಸದರಿ ಅಭ್ಯರ್ಥಿಗಳ ತಮ್ಮ ಮೂಲ ಗುರುತಿನ ಚೀಟಿ ಅಂತಂದರೆ ಆಧಾರ್ ಅಥವಾ ಮತದಾರರ ಗುರುತಿನ ಚೀಟಿ ಅಥವಾ ಚಾಲನಾ ಪರವಾನಗಿ ಅಂದರೆ ನಿಮ್ಮ ಒಂದು ಲೈಸೆನ್ಸ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು ಹಾಗೂ ಗುರುತಿನ ಚೀಟಿ ಒಂದು ಸ್ವದೃಢೀಕೃತ ಪ್ರತಿಯೊಂದಿಗೆ ಈ ಕೆಳಕಂಡ ಸ್ಥಳಗಳಲ್ಲಿ ನಿಗದಿತ ದಿನಾಂಕ ಮತ್ತು ನಿಗದಿತ ಸಮಯಕ್ಕೆ ತಪ್ಪದೆ ವರದಿ ಮಾಡಿಕೊಳ್ಳಲು ತಿಳಿಸಿದೆ. ಸೊ ನೋಡಿ, ಯಾರ್ಯಾರು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದಾರೋ ಅಂಥವ್ರಿಗೆ ಏನಪ್ಪ ಅಂದರೆ ಅವರಿಗೆ ತಿಳಿಸಿರ್ತಕ್ಕಂಥ ಅಭ್ಯರ್ಥಿಗಳ ಸ್ಥಳ ಆಗಿರ್ಬೋದು, ಅವರ ಒಂದು ಆದೇಶ ಜಾರಿಗೊಳಿಸಲು ನೋಡಿ 10/12/2025 ಮತ್ತು 11/12/2025ನೇ ತಾರೀಕಿನಂದು ಕೌನ್ಸಿಲಿಂಗನ್ನು ನಡೆಸಲಾಗುತ್ತಿದೆ. ಸದರಿ ಯಾರ್ಯಾರು ಕೌನ್ಸಿಲಿಂಗ್ಗೆ ಹೋಗ್ತಾ ಇದ್ದಾರೋ ಅಂಥವ್ರು ಏನು ಮಾಡ್ಬೇಕಂತಂದರೆ ಅವರ ಒಂದು ಮೂಲ ಗುರುತಿನ ಚೀಟಿ ಅಂತಂದರೆ ಏನಂತಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಒಂದು ಮತದಾರರ ಗುರುತಿನ ಚೀಟಿ ಅಂದರೆ ನೀವು ವೋಟಿಂಗ್ ID ಏನಿರುತ್ತೆ ಅದಿರಬೇಕು, ಅದು ಅಥವಾ ಚಾಲನಾ ಪರವಾನಗಿ ಅಂದರೆ ಲೈಸೆನ್ಸ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ನೀವು ಸ್ವದೃಢೀಕೃತ ಪ್ರತಿಯೊಂದು ಅಂದರೆ ಜೆರಾಕ್ಸ್ ಜೊತೆಗೆ ಇಲ್ಲಿ ಕೆಳಗಡೆ ಪ್ಲೇಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಕರೆಕ್ಟ್ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ. ಆ ದಿನಾಂಕಕ್ಕೆ ಏನಪ್ಪ ಅಂದರೆ ನೀವು ನಿಗದಿತ ಸಮಯಕ್ಕೆ ತಪ್ಪದೆ ವರದಿ ಮಾಡಿಕೊಳ್ಳಬೇಕು. ಸೊ ನೋಡಿ, ಇಲ್ಲಿ 10/12/2025 ಸಮಯ ಬೆಳಗ್ಗೆ 10 ಗಂಟೆಗೆ ನೋಡ್ತಾ ಹೋದರೆ ಹುದ್ದೆ ಹೆಸರು ಕಿರಿಯ ಸ್ಟೇಷನ್ ಪರಿಚಾರಕ NKK ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಮಾತ್ರ. ಅಂತಿಮ ಆಯ್ಕೆ ಪಟ್ಟಿ ಕ್ರಮ ಸಂಖ್ಯೆ 1ರಿಂದ 250ರಲ್ಲಿ ಏನು ಅಭ್ಯರ್ಥಿಗಳ ಹೆಸರಿದೆ ಅಂಥವರು ನೋಡಿ, ಸ್ಥಳ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಲೆಕ್ಕಾಧಿಕಾರಿಗಳ ಸಂಘ, ಸಿಲ್ವರ್ ಜುಬ್ಲಿ ಕಟ್ಟಡ, ರೇಸ್ ಕೋರ್ಸ್ ಕ್ರಾಸ್ ರಸ್ತೆ, ಹೊಸ ಕಾಂಗ್ರೆಸ್ ಪಕ್ಷದ ಕಚೇರಿ ಎದುರು, ಆನಂದರಾವ್ ವೃತ್ತ, ಬೆಂಗಳೂರು. ಇಲ್ಲಿ ನೀವು ಏನಪ್ಪ ಅಂತಂದರೆ ಕಿರಿಯ ಸ್ಟೇಷನ್ ಪರಿಚಾರಕ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಈ ಪ್ಲೇಸ್ಗೆ ಭೇಟಿ ನೀಡಬೇಕಾಗತ್ತೆ. ಹಾಗೆ ಇಲ್ಲಿ 11/12/2025 ಸಮಯ ಬೆಳಗ್ಗೆ 10 ಗಂಟೆಗೆ ಹುದ್ದೆ ಹೆಸರುಗಳನ್ನು ಮೊದಲು ನೋಡ್ತಾ ಹೋಗಿ, ಕಿರಿಯ ಸ್ಟೇಷನ್ ಪರಿಚಾರಕ NKK ಇಲ್ಲಿ 251ರಿಂದ 390 ಅಂತಿಮ ಆಯ್ಕೆ ಪಟ್ಟಿಯ ಕ್ರಮ ಸಂಖ್ಯೆ. ಹಾಗೆ ಕಿರಿಯ ಸ್ಟೇಷನ್ ಪರಿಚಾರಕ ಕಲ್ಯಾಣ ಕರ್ನಾಟಕ ಅಂತಿಮ ಆಯ್ಕೆ ಪಟ್ಟಿಯ ಕ್ರಮ ಸಂಖ್ಯೆ 1ರಿಂದ 20. ಹಾಗೆ ಕಿರಿಯ ಪವರ್ಮ್ಯಾನ್ ನಾನ್ ಕಲ್ಯಾಣ ಕರ್ನಾಟಕ ಇಲ್ಲಿ ಅಂತಿಮ ಆಯ್ಕೆ ಪಟ್ಟಿಯ ಕ್ರಮ ಸಂಖ್ಯೆ 1ರಿಂದ 72 ಮತ್ತು ಕಿರಿಯ ಪವರ್ಮ್ಯಾನ್ ಕಲ್ಯಾಣ ಕರ್ನಾಟಕ ಇಲ್ಲಿ 1ರಿಂದ 9 ಅಂತಿಮ ಆಯ್ಕೆ ಪಟ್ಟಿಯ ಕ್ರಮ ಸಂಖ್ಯೆ. ಈ ಎಲ್ಲ ಅಭ್ಯರ್ಥಿಗಳು ಏನಪ್ಪ ಅಂತಂದರೆ
ಇವರು ಕೂಡ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಲೆಕ್ಕಾಧಿಕಾರಿಗಳ ಸಂಘ, ಸಿಲ್ವರ್ ಜೂಬಿಲಿ ಕಟ್ಟಡ, ರೇಸ್ ಕೋರ್ಸ್ ಕ್ರಾಸ್ ರಸ್ತೆ, ಹೊಸ ಕಾಂಗ್ರೆಸ್ ಪಕ್ಷದ ಕಚೇರಿ ಎದುರು, ಆನಂದರಾವ್ ವೃತ್ತ, ಬೆಂಗಳೂರು. ಈ ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಒಂದು ಕೌನ್ಸಿಲಿಂಗನ್ನು ನೀವು ಸಂಪೂರ್ಣವಾಗಿ ಏನಪ್ಪ ಅಂದರೆ ಕಂಪ್ಲೀಟ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಈ PDF ಬೇಕಂದರೆ ನಿಮಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅದರಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ.